ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮ್ ಆಗಿದೆ 2:30. ಓಕೆ, ಸೋಮವಾರ. ಇದು ಲೇಟ್ ರೆಕಾರ್ಡಿಂಗ್ ಮಾಡ್ತಿದ್ದೇನೆ ನಾನು, ಶುಕ್ರವಾರದ್ದು. ಓಕೆ, ಅದು ನಾನು ನಿಮಗೆ ಇವತ್ತು ಶುಕ್ರವಾರದ್ದು ನಿಮಗೆ ಯಾವುದೆಲ್ಲ ಲೆವೆಲ್ಸ್ ನಾನು ಆ್ಯಕ್ಚುಲಿ ಮಾರ್ಕ್ ಮಾಡಿದ್ದೆ ಮತ್ತು ಯಾವುದೆಲ್ಲ ಟ್ರೇಡ್ಸ್ ತೊಗೊಂಡೆ ಅಂತ ನಾನು ಶೇರ್ ಮಾಡ್ತೀನಿ. ಇಂಪಾರ್ಟೆಂಟ್ ಯಾವುದೆಲ್ಲ ಟ್ರೇಡ್ಸ್ ತೊಗೊಂಡೆ ಅದರಲ್ಲಿ ಎಂತೆಲ್ಲ ಕಲಿತೆ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಫಸ್ಟಾಗಿ ನೋಡೋದಾದರೆ ನೀವು ನಾನು ಶುಕ್ರವಾರ ನಿಮಗೆ ತೋರಿಸ್ತೇನೆ ಲೇಔಟ್. ಓಕೆ, ಇದು ಶುಕ್ರವಾರದ್ದು. ಓಕೆ, ಇದು 2 ಲೈನ್ ಕಾಣ್ತಾ ಉಂಟಲ್ಲ ನಿಮಗೆ, ಇದು ಮತ್ತು ಇದರ ಒಳಗಿರೋದು ಶುಕ್ರವಾರದ್ದು ಕ್ಯಾಂಡಲ್ಸ್. ಓಕೆ, ಈಗ ಬೇಸಿಕಲಿ ನಾನು ಶುಕ್ರವಾರ ಇದೊಂದು ಲೆವೆಲ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಇದು ಯಾವುದೋ ಟ್ರೇಡ್ ತೊಗೊಳ್ಳಿಲ್ಲ. ಗುರುವಾರ ಒಂದು ಒಳ್ಳೆ ಪ್ರಾಫಿಟ್ ಆಗಿತ್ತು ನನಗೆ. ಓಕೆ, ಅದು ನಾನು ಆಲ್ಮೋಸ್ಟ್ ಇಲ್ಲಿ ಎಕ್ಸಿಟ್ ಆಗಿದ್ದೆ. ಓಕೆ, ಆ್ಯಕ್ಚುಲಿ ಇಲ್ಲಿ ಒಂದು ಟ್ರೇಡ್ ಇತ್ತು. ಇದು ನಾನು ತಗೊಳ್ಳಿಲ್ಲ. ಅಂದರೆ ಲಾಜಿಕ್ ಎಂತ ಇತ್ತಂದರೆ ಇಲ್ಲಿ ಒಂದು ಆಲ್ರೆಡಿ ಒಂದು ಸಣ್ಣ ಮಟ್ಟದೊಂದು ಲೆವೆಲ್ ಕೂಡ ಇತ್ತು. ಓಕೆ, ಇಲ್ಲಿ ನೋಡ್ಬೋದು ನೀವು, ಇದೊಂದು ಲಿಕ್ವಿಡಿಟಿ ಕೈಂಡ್ ಆಫ್ ಸ್ವೀಪ್ ಮಾಡಿ ಒಂದು ಅಪ್ಸೈಡ್ ಮೂಮೆಂಟ್ ಹೋಗಿತ್ತು. ಓಕೆ, ಅದೇ ಎಕ್ಸಾಕ್ಟ್ ಲೆವೆಲಲ್ಲಿ ಒಂದು ಲೆವೆಲ್ ಟ್ಯಾಪ್ ಆಗಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಒಂದು ಡೌನ್ ಸೈಡ್ ಮೂಮೆಂಟಮ್ ಕೊಟ್ಟಿತ್ತು. ಓಕೆ, ಇದು ಓಕೆ. ಆದರೆ ಇದು ಆ್ಯಕ್ಚುಲಿ ನಂದು ಒಂದು ಟ್ರೇಡ್ ನಾನು ಗುರುವಾರ ತೊಗೊಂಡಿದ್ದೆ ಅಲ್ವಾ, ಅದು ಕ್ಯಾರಿ ಫಾರ್ವರ್ಡ್ ಆಗಿತ್ತು. ಆಲ್ಮೋಸ್ಟ್ ಇಲ್ಲಿ ಎಕ್ಸಿಟ್ ಆಗಿತ್ತು. ಓಕೆ, ಹಾಗೆ ನಾನು ಜಾಸ್ತಿ ಫೋಕಸ್ ಮಾಡಿರಲಿಲ್ಲ. ಓಕೆ, ಇದು ಟ್ರೇಡ್ ಕೂಡ 12 ಗಂಟೆಗೆ ಇತ್ತು. 12 ಗಂಟೆಗೆ ನಾನು ಅವೈಲೇಬಲ್ ಕೂಡ ಇರಲಿಲ್ಲ. ಓಕೆ, ಇದು ಈಗ ಬಿಡಿ, ಇದನ್ನು ಇಗ್ನೋರ್ ಮಾಡಿ. ಇದು ಈಗ ಇಂಪಾರ್ಟೆಂಟ್ ಅಂದರೆ ಇದು. ಓಕೆ, ಇಲ್ಲಿ ಎಂಥ ಪ್ರಾಬ್ಲಮ್ ಆಯ್ತು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಇಲ್ಲಿ ಫಸ್ಟಾಗಿ ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಮೊಮೆಂಟಮ್ ಇತ್ತು. ಓಕೆ, ಇಲ್ಲಿ ನೋಡ್ಬೋದು ನೀವು, ಸ್ಟ್ರಾಂಗ್ ಡೌನ್ ಸೈಡ್ ಮೊಮೆಂಟಮ್ನ ಲೆವೆಲ್ ಕೂಡ ಮಾರ್ಕ್ ಮಾಡಿದೆ. ಇದೊಂದು ಲೆವೆಲ್. ಓಕೆ, ಫಸ್ಟಾಗಿ ಇದು ಲೆವೆಲ್ ಮಾರ್ಕ್ ಮಾಡಿದ್ದೆ ನಾನು. ಓಕೆ, ಇದು ಲೆವೆಲ್ ಉಂಟಲ್ವ, ಇದು ಲೆವೆಲ್ ನಾನು ಮಾರ್ಕ್ ಮಾಡಿದ್ದೆ. ಆದರೆ ಆ್ಯಕ್ಚುಲಾಗಿ ನೋಡೋದಾದರೆ ಇಂಪಾರ್ಟೆಂಟ್ ಲೆವೆಲ್ ಇದು. ಓಕೆ, ಇದು ಮಾರ್ಕ್ ಮಾಡಿದ್ದೇನೆ ನಾನು ಆ್ಯಕ್ಚುಲ್ ಲೆವೆಲ್ ಅಂತ. ಆ್ಯಕ್ಚುಲ್ ಲೆವೆಲ್ ಎಂತಾಗಿದೆ? ಆ್ಯಕ್ಚುಲ್ ಲೆವೆಲ್ ಅಂದರೆ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಒಂದು ಸಪೋರ್ಟ್ ತೊಗೊಂಡಿತ್ತು, ಮತ್ತೆ ಮೊಮೆಂಟಮ್ ಡೌನ್ ಸೈಡ್ ಮೊಮೆಂಟಮ್ ಕೊಟ್ಟಿತ್ತು. ಓಕೆ, ಆದರೆ ನಾನೆಂತ ಮಾಡಿದ್ದೆ ಅಂದರೆ ಇದು ಲೆವೆಲ್ ಮಾರ್ಕ್ ಮಾಡಿದ್ದೆ. ಓಕೆ, ಇದಕ್ಕಿಂತ ಇದು ಇಂಪಾರ್ಟೆಂಟ್ ಲೆವೆಲ್. ಯಾಕೆಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಮಲ್ಟಿಪಲ್ ಟಚ್ ಪಾಯಿಂಟಿಂದ. ಓಕೆ, ಇದು ಇಲ್ಲಿ ನಾನು ಟ್ರೇಡ್ ತೊಗೊಂಡೆ. ಓಕೆ, ಇಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೆ ಹೀಗೆ. ಓಕೆ, ಹೀಗೆ. ಓಕೆ, ಇದು ಇಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೆ. ಆದರೆ ಆ್ಯಕ್ಚುಲ್ ಲೆವೆಲ್ ಇದ್ದ ಕಾರಣ ಇಲ್ಲಿ ಆ್ಯಕ್ಚುಲಾಗಿ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಓಕೆ, ಇಲ್ಲಿಂದ ಯಾವಾಗ ಒಂದು ಟ್ರೇಡ್ ತೊಗೊಳ್ಳುವ ಅಪರ್ಚುನಿಟಿ ಸಿಗ್ತದೆ ಅಂತ. ಓಕೆ, ಆ್ಯಕ್ಚುಲಿ ನಾನು ಇಲ್ಲಿ ತೊಗೊಂಡೆ, ಇದು ಸ್ಟಾಪ್ ಲಾಸ್ ಹಿಟ್ಟಾಯಿತು. ಯಾಕಂದರೆ ಇನ್ಕರೆಕ್ಟ್ ಲೆವೆಲ್ ಮಾರ್ಕಿಂದ. ಓಕೆ, ಇದು ಲೆವೆಲ್ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದರೆ ಮೇ ಬಿ ಒಂದು ಅಪರ್ಚುನಿಟಿ ಇತ್ತು. ಇದು ಎಕ್ಸಿಟ್ ಅಂದರೆ ಸ್ಟಾಪ್ ಲಾಸ್ ಹಿಟ್ಟಾಯಿತು. ಅದು ನಿಮಗೆ ನಾನು ಟ್ರೇಡ್ ಹಿಸ್ಟ್ರಿ ಕೂಡ ತೋರಿಸ್ತೇನೆ. ಓಕೆ, ಇದು ಇನ್ಕರೆಕ್ಟ್ ಲೆವೆಲ್ ಇದು. ಓಕೆ, ಮತ್ತೆ ನಾನು ರಿಯಲೈಸ್ ಆಯಿತು ನನಗೆ ಇದು ಆ್ಯಕ್ಚುಲ್ ಲೆವೆಲ್ ಇದೆ ಅಂತ. ಇದು ಆ್ಯಕ್ಚುಲ್ ಲೆವೆಲ್ ಇಲ್ಲಿ ಮಾರ್ಕ್ ಮಾಡಿದ್ದೆ. ಇಲ್ಲಿ ಒಂದು ವಾಪಸ್ ಟ್ರೇಡ್ ತೊಗೊಂಡೆ. ಇದು ನಾನು ಟ್ರೇಡ್ 2 ಅಕೌಂಟಲ್ಲಿ ಕೂಡ ತೊಗೊಂಡಿದ್ದೆ. ಓಕೆ, ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ, ಅದು ಶೇರ್ ಕೂಡ ಮಾಡ್ತೇನೆ. ಅದಾದ ನಂತರ ಇದು ಲೆವೆಲ್ ಇಲ್ಲಿ, ಇದು ಲೆವೆಲ್ ಆ್ಯಕ್ಚುಲ್ ಲೆವೆಲ್ ಇತ್ತಲ್ವ. ನಾನು ನಿಮಗೆ ಈಗ ಡಿಲೀಟ್ ಮಾಡ್ತೇನೆ. ಓಕೆ, ಇದು ಆ್ಯಕ್ಚುಲ್ ಲೆವೆಲ್ ಇತ್ತು. ಆ್ಯಕ್ಚುಲಿ ಎಂತ ಆಯ್ತು ಅಂದರೆ ಇದು ಒಂದು ಸ್ಟಾಪ್ ಲಾಸ್ ಹಿಟ್ಟಾದ ನಂತರ ಫೋಮೋ ಒಂಥರ ರಿವೆಂಜ್ ಕೈಂಡ್ ಆಫ್ ಟ್ರೇಡಿಂಗ್ ಅಂತ ಹೇಳ್ತಾರೆ ಯೂಶಲಿ. ಓಕೆ, ಇದು ಹಿಟ್ಟಾಯ್ತಲ್ವ, ಇನ್ನೊಂದು ಅಪರ್ಚುನಿಟಿ ಹಂಟ್ ಮಾಡ್ತಿದ್ದೆ ನಾನು. ಓಕೆ, ಇಲ್ಲಿ ಒಂದು ಟ್ರೇಡ್ ತೊಗೊಂಡೆ. ಇದು ಆ್ಯಕ್ಚುಲಿ ತಗೊಳ್ಬಾರ್ದಿತ್ತು. ಯಾಕಂದರೆ ನನ್ನ ಸ್ಟ್ರಾಟಜಿ ಪ್ರಕಾರ ನೋಡೋದಾದರೆ ಒಂದು ಟ್ರೇಡ್ ಅಲ್ಲ ಇದು. ಓಕೆ, ಸುಮ್ಮನೆ ತಗೊಂಡೆ. ಓಕೆ, ಆ್ಯಕ್ಚುಲಾಗಿ ಪ್ರಾಪರಾಗಿ ಒಂದು ಲೆವೆಲ್ ಕೂಡ ಫಾರ್ಮ್ ಆಗಬೇಕಿತ್ತು. ಆದರೆ ಇದು ಸ್ವಲ್ಪ ಲೋವರ್ ಸೈಡಲ್ಲಿತ್ತು. ಓಕೆ, ಇಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ಒಂದು ಅಪ್ಪರ್ ಮೊಮೆಂಟಮಲ್ಲೇ ಇತ್ತು. ಓಕೆ, ಹೈಯರ್ ಲೋವಲ್ಲೇ ಇತ್ತು. ಓಕೆ, ಇಲ್ಲೊಂದು ರಿವೆಂಜ್ ಟ್ರೇಡಿಂಗ್ ಥರ ಆಯಿತು. ಇಲ್ಲಿ ತೊಗೊಂಡಾದ ನಂತರ ಆ್ಯಕ್ಚುಲಾಗಿ ಲೆವೆಲ್ ಫಾರ್ಮ್ ಆದದ್ದು, ಸೆಟಪ್ ಫಾರ್ಮ್ ಆದದಂದರೆ ಇಲ್ಲಿ. ಓಕೆ, ಕರೆಕ್ಟಾಗಿ ನೋಡೋದಾದರೆ ಇದು. ಓಕೆ, ಇದು ಆ್ಯಕ್ಚುಲಾಗಿ ಲೆವೆಲ್ ಇದು. ಓಕೆ, ಆದರೆ ತುಂಬ ಲೇಟ್ ಟ್ರೇಡ್ ಇದು.
ಒಂದು ಕಾಮಿಡಿ ಅಂತ ಆಯ್ತು ಅಂದರೆ ಇಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದಲ್ವ, ಅದು ನಾನು ಆ್ಯಕ್ಚುಲಾಗಿ ಇಲ್ಲಿ ಎಕ್ಸಿಟ್ ಆದೆ. ಓಕೆ, ಇಲ್ಲಿ ಎಕ್ಸಿಟ್ ಆದೆ. ಮತ್ತು ಇಲ್ಲಿ ಎಕ್ಸಿಟ್ ಆದ ನಂತರ ಆ್ಯಕ್ಚುಲಾಗಿ 2:25ಕ್ಕೆ ಒಂದು ಡೌನ್ ಸೈಡ್ ಮೊಮೆಂಟಮ್ ಕೊಟ್ಟಿತ್ತು. ಓಕೆ, ಸೊ ಆದರೆ ನಾನು ಒಂದು ಅಕೌಂಟಲ್ಲಿ ಕಾಸ್ಟಲ್ಲಿತ್ತು, ಒಂದು ಅಕೌಂಟಲ್ಲಿ ನಾನು ಇಲ್ಲಿ ಎಕ್ಸಿಟ್ ಆದೆ. ಓಕೆ, ಇಲ್ಲಿ ಎಕ್ಸಿಟ್ ಆದೆ. ಓಕೆ, ಮ್ಯಾನ್ಯಲ್ ಆಗಿ. ಸೊ ಇನ್ನೊಂದು ಕಾಸ್ಟನ್ನು ಇಲ್ಲಿ ಟ್ರೇಡ್ ಇಟ್ಕೊಂಡಿದ್ದೆ. ಓಕೆ, ಸೊ ಎಂತಾಯ್ತಂದರೆ ಇಲ್ಲಿ ಮೊಮೆಂಟಮ್ ಹೋಗಿ ಇಲ್ಲಿ ಕಾಸ್ಟ್ ಇಟ್ಕೊಂಡಿದ್ದೆ. ಇದು ಡಾಟೆಡ್ ಲೈನ್ಸ್ ನೋಡ್ಬೋದು ನೀವು. ಇಲ್ಲಿ ಪ್ರೈಸ್ ಬಂದು ನಂದು ಕಾಸ್ಟಲ್ಲಿ ಎಕ್ಸಿಟ್ ಆದೆ. ಓಕೆ, ಆದರೆ ಮತ್ತೆ 2:25ಕ್ಕೆ ಓಕೆ 2:25ಕ್ಕೆ ಇದೊಂದು ಸ್ಟ್ರಾಂಗ್ ಕ್ಯಾಂಡಲ್ ಫಾರ್ಮ್ ಆಗಿ ಒಂದು ಸ್ಟಾಪ್ ಇದು ಟಾರ್ಗೆಟ್ ಕೂಡ ಹಿಟ್ ಆಯಿತು. ಓಕೆ, ಅಂದರೆ ನೋಡ್ಬೋದು ನೀವು ಆಲ್ಮೋಸ್ಟ್ ಇಲ್ಲಿ ನಾನು ಇಟ್ಕೊಂಡಿದ್ದೆ ಟಾರ್ಗೆಟ್. ಓಕೆ, ಟಾರ್ಗೆಟ್ ಹಿಟ್ ಆಯಿತು. ಓಕೆ, ಸೊ ಆದರೆ ಇದು ತುಂಬ ಒಂಥರ ರಿಸ್ಕಿ ಟ್ರೇಡ್. ಯಾಕಂದರೆ ನಾನಿಲ್ಲಾದರೆ ನಾನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ಇನ್ ಕೇಸ್ ಇಲ್ಲಿ ಮಾರ್ಕೆಟ್ ಮೊಮೆಂಟಮ್ ಇಲ್ಲಿ ಕೊಡ್ದಿದ್ರೆ ಮತ್ತು 225ಗೆ ಮಾರ್ಕೆಟ್ ಆಲ್ಮೋಸ್ಟ್ ಕ್ಲೋಸ್ ಆಗ್ತದೆ. ಓಕೆ, ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ. 230ಗೆ ಕಂಪ್ಲೀಟ್ ಮಾರ್ಕೆಟ್ ಕ್ಲೋಸ್ ಆಗ್ತದೆ. ಓಕೆ, ಆದರೆ ಇನ್ ಕೇಸ್ ನಾನು ಒಂದೆಂತಂದರೆ ಇಲ್ಲಿ ನಾನು ಟಾರ್ಗೆಟ್ ಇಟ್ಕೊಂಡದ ಕಡೆ ನಾನು ಇದ್ದರೆ ಟಾರ್ಗೆಟ್ ಹಿಟ್ ಆಗ್ತಿತ್ತು. ಇಲ್ಲಿದ್ದರೆ ನಾನು ಸುಮ್ಮನೆ ವೆಯ್ಟ್ ಮಾಡಿದರೆ ನೆಕ್ಸ್ಟ್ ಮಂಡೇಗೆ ನಾನು ವೆಯ್ಟ್ ಮಾಡಿದರೆ, ಇವತ್ತಿಗೆ ನಾನು ವೆಯ್ಟ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ಕಂಪ್ಲೀಟಾಗಿ ನಂದು ಕ್ಲೀನ್ ಸ್ವೀಪ್ ಆಗ್ತಿತ್ತು ಅಕೌಂಟ್. ಓಕೆ, ಸೊ ಅದಕ್ಕೆ ಹೇಳೋದು, ಇದು ಒಂದು ಇಂಪಾರ್ಟೆಂಟ್ ಲರ್ನಿಂಗ್ ಅಂತಂದರೆ ಫಸ್ಟಾಗಿ ಫೋಮೋ ಆ್ಯಂಡ್ ರಿವೆಂಜ್ ಟ್ರೇಡ್. ಓಕೆ, ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು. ಓಕೆ, ಇನ್ನು ಬರೋದಿನ ಆದಷ್ಟು ನಾನು ವೆಯ್ಟ್ ಮಾಡ್ತೀನಿ, ಅರ್ಜೆಂಟ್ ಮಾಡೋದಿಲ್ಲ. ಇದೊಂದು ಸುಮ್ಮನೆ ಎಂತ ಮೆಂಟಲಿ ಡಿಸ್ಟರ್ಬ್ ಆಗಿದೆ ಇಲ್ಲಿ ಈ ಟ್ರೇಡಿಂದ. ಒಂದು ಸ್ಟಾಪ್ ಇಟ್ಟಾದ ನಂತರ ಇನ್ಕರೆಕ್ಟ್ ಲೆವೆಲಿಂದ ಅದಕ್ಕೆ ನಾನು ರಶ್ ಮಾಡಿದ್ದೆ. ಇನ್ನೊಂದು ಆದಷ್ಟು ಲೇಟ್ ಅಂದರೆ ಇದು ಈ ಟೈಪ್ ಟ್ರೇಡ್ ಆದಷ್ಟು ಅವಾಯ್ಡ್ ಮಾಡಬೇಕು. ಓಕೆ, ಯಾವ ಟೈಪ್ ಅಂದರೆ ಅರ್ಜೆಂಟಾಗಿ ತೊಗೊಳ್ಳೋದು. ಓಕೆ, ಮತ್ತು ಲೆವೆಲ್ಸನ್ನು ಕರೆಕ್ಟಾಗಿ ಮಾರ್ಕ್ ಮಾಡಬೇಕು. ಇಂಪಾರ್ಟೆಂಟ್ ಲೆವೆಲ್ಸನ್ನು ಮಾರ್ಕ್ ಮಾಡಬೇಕು. ಓಕೆ, ಅದು ಇಂಪಾರ್ಟೆಂಟ್. ಲೆವೆಲ್ಸ್ ಯಾವಾಗ ನಮ್ಮದು ಇನ್ಕರೆಕ್ಟ್ ಇರ್ತದೆ, ಲೆವೆಲ್ಸ್ ಆರ್ ದ ಹಾರ್ಟ್ ಆಫ್ ಯುವರ್ ಪ್ರೈಸ್ ಆ್ಯಕ್ಷನ್. ಓಕೆ, ಎಲ್ಲಿ ಲೆವೆಲ್ ನಾವು ಕರೆಕ್ಟ್ ಮಾರ್ಕ್ ಮಾಡ್ತೇನೆ ಅಲ್ಲಿ ನಿಮಗೆ ಡೈರೆಕ್ಷನ್ ಕರೆಕ್ಟಾಗಿ ಸಿಗ್ತದೆ. ಎಂತಂದರೆ ಅದಕ್ಕೊಂದು ಮಾರ್ಕೆಟ್ ನೋಡಿ ಕಂಪ್ಲೀಟಾಗಿ ಹೀಗಿರುವಾಗ ನೀವೊಂದು ಅದಕ್ಕೊಂದು ಲೈಫ್ ಕೊಡ್ತಿದ್ದೀರಿ. ಲೈಫ್ ಅಂದರೆ ಆಲ್ಮೋಸ್ಟ್ ಕ್ಲಿಯರ್ ಲೆವೆಲ್ಸನ್ನು ಮಾರ್ಕ್ ಮಾಡಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಒಂದು ಅರ್ಥ ಮಾಡ್ಕೊಳ್ಬೇಕಂತ ನೀವು ಕ್ಲಿಯರಾಗಿ ಲೆವೆಲ್ ಮಾರ್ಕ್ ಮಾಡ್ತೀರಲ್ವ, ಅದು ಇಂಪಾರ್ಟೆಂಟ್. ಓಕೆ, ಲೆವೆಲ್ಸನ್ನು ಆದಷ್ಟು ಕರೆಕ್ಟಾಗಿ ಮಾರ್ಕ್ ಮಾಡಬೇಕು. ನನಗೆ ಆದಷ್ಟು ಮಲ್ಟಿಪಲ್ ಟಚ್ ಪಾಯಿಂಟ್ ಇರಬೇಕು. ಓಕೆ, ಅದು ನಾನು ಕಲ್ತಿದ್ದೆ ಆಲ್ರೆಡಿ, ನನಗೆ ಗೊತ್ತುಂಟು. ಆದರೂ ಕೂಡ ಕೆಲವೊಮ್ಮೆ ಆಗ್ತದೆ ಮಿಸ್ಟೇಕ್ಸ್. ಓಕೆ, ಸೊ ಅದು ಒಂದು ಇಂಪಾರ್ಟೆಂಟ್ ಲರ್ನಿಂಗ್. ಮತ್ತು ಕರೆಕ್ಟಾಗಿ ಲೇಟ್ ನೈಟ್ ಅಂದರೆ ಫ್ರೈಡೇ ಲೇಟ್ ನೈಟ್ ಆದಷ್ಟು ಅವಾಯ್ಡ್ ಮಾಡಬೇಕು. ಓಕೆ, ಟ್ರೇಡ್. ಸೊ ಇದು ನಾನು ಇನ್ನು ಬರುವ ದಿನದಲ್ಲಿ ಫಾಲೋ ಮಾಡ್ತೀನಿ. ಇದನ್ನು ಇಂಪಾರ್ಟೆಂಟ್ ಲರ್ನಿಂಗ್ ನನಗೆ. ಇದು ಎಲ್ಲವನ್ನು ನಾನು ಜರ್ನಲ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, ಇದು ಫ್ರೈಡೇದು ಟ್ರೇಡ್ ಎಲ್ಲ ಫ್ರೈಡೇ ಟ್ರೇಡ್ ಅಂತ ಡೈಲಿ ಟ್ರೇಡ್ಸನ್ನು ನಾನು ಜರ್ನಲ್ ಮಾಡಿ ಇಟ್ಕೊಳ್ತೇನೆ. ಇದು ಕೂಡ ಜರ್ನಲ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, ಸೊ ನೋಡುವ, ಇವತ್ತು ಮಂಡೇ ನಾನು ನಿಮಗೆ ಅನಾಲಿಸಿಸನ್ನು ಶೇರ್ ಮಾಡ್ತೇನೆ. ಇದು ನನಗೆ ಶೇರ್ ಮಾಡಬೇಕಿತ್ತು, ಯಾಕಂದರೆ ಇದೊಂದು ಇಂಪಾರ್ಟೆಂಟ್ ಲರ್ನಿಂಗ್ ಕೂಡ ನನಗೆ, ಮತ್ತು ಕೂಡ ಒಂದು ಒಳ್ಳೆ ಲೆಸನ್ ಕೂಡ ಆಯಿತು. ಓಕೆ, ಫ್ರೈಡೇಯಿಂದ ಟ್ರೇಡ್ಸಿಂದ. ಓಕೆ, ಸೊ ಇದಾಗಿತ್ತು. ಓಕೆ, ಇದರ ಮುಂಚೆ ನಾನು ಕ್ಲೋಸ್ ಆಗೋ ಮುಂಚೆ ನಾನು ನಿಮಗೆ ನನ್ನ ಅಕೌಂಟನ್ನು ಕೂಡ ನಾನು ಶೇರ್ ಮಾಡ್ತೇನೆ. ಓಕೆ, 31st ಆಗಸ್ಟ್ 31st ಆಗಸ್ಟ್ ಅಂದರೆ ಇದು ಶುಕ್ರವಾರ. ಓಕೆ, $39 ನಾನು ಪಾಸಿಟಿವಲ್ಲಿದ್ದೇನೆ. ಯಾಕಂದರೆ ಆಲ್ರೆಡಿ ಇದೊಂದು ಒಳ್ಳೆಯ ಟ್ರೇಡನ್ನು ಪ್ರಾಫಿಟ್ ಆಗಿತ್ತು. ಅದನ್ನೆಲ್ಲ ಮೈನಸ್ ಹಾಕಿ ಈ ಲೆವೆಲಿಗೆ ಬಂದಿದ್ದೇನೆ. ಓಕೆ, ಸೊ ಕರೆಂಟಾಗಿ ನನ್ನ ಸ್ಟೇಟಸ್ 5111. ಓಕೆ, ಇದು ಬ್ಲೂಬೆರಿ ಫಂಡೆಡ್. ಮತ್ತು ಆಗಸ್ಟಲ್ಲಿ ನೋಡೋದಾದರೆ 1 2 3 ಓಕೆ 3 ಲಾಸ್ ಆಗಿತ್ತು. ಓಕೆ, ಟೋಟಲ್ ಆಗಿ. ಓಕೆ, ಸೊ ನೋಡುವ ಜುಲೈಯಲ್ಲಿ, ಆಗಸ್ಟಲ್ಲಿ ನೋಡುವ ಹೇಗಿರ್ತದೆ ಅಂತ. ಸೊ ಇದರಲ್ಲಿ ಆಲ್ಮೋಸ್ಟ್ ಸಣ್ಣ ಟ್ರೇಡ್ ಇತ್ತು, ಕಾಸ್ಟ್ ಟ್ರೇಡ್ ಇದೆ. $48 ನನ್ನ ಲಾಸ್ ಆಯಿತು. ನಾನು ನಿಮಗೆ ಹೆಸರು ಮಾಡಿದಲ್ಲ ಇಲ್ಲಿ ಇನ್ಕರೆಕ್ಟ್ ಲೆವೆಲಿಂದ, ಮತ್ತು 2 ಕಾಸ್ಟಲ್ಲಿ ಎಕ್ಸಿಟ್ ಆಗಿದೆ. ಓಕೆ, ಸೊ ನೋಡುವ, ಇನ್ನು ಸೋಮವಾರ ಇವತ್ತು ಅನಾಲಿಸಿಸ್ ಮಾಡಿ ಶೇರ್ ಮಾಡ್ತೀನಿ. ಅಲ್ಲೆಲ್ಲ ಟ್ರೇಡ್ಸ್ ಅಂದರೆ ಯಾವುದೆಲ್ಲ ಲೆವೆಲ್ಸ್ ಇಂಪಾರ್ಟೆಂಟ್ ಮತ್ತು ಯಾವುದೆಲ್ಲ ಟ್ರೇಡ್ ತೊಗೊಳ್ಳಿಕ್ಕೆ ನಾನು ಪ್ಲ್ಯಾನ್ ಮಾಡ್ತೇನೆ ಅಂತ. ಸೊ ಟಿಲ್ ದೆನ್, ಬೈ ಆ್ಯಂಡ್ ಸ್ಟೇ ಸೇಫ್, ಟೇಕ್ ಕೇರ್.
and trade safe.